ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿ ಮುಖಕ್ಕೆ ಕಪ್ಪು ಮಸಿಯನ್ನು ಬಳಿಯೋದ್ರ ಮುಖಾಂತರ ಕೆನ್ನೆಗೆ ರಪ್ಪ ರಪ್ಪ ಅಂತ ಹೇಳಿ ಬಾಡಿಸೋದ್ರ ಮುಖಾಂತರ ತನ್ನ ತಂದೆಯ ಸಾವಿನ ಸೀಡನ್ನು ತೀರಿಸ್ಕೊತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಕೊಟ್ಟ ಮಾತಿನಂತೆ ಮಾವನನ್ನು ಉಳಿಸ್ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾಳೆ. ಗಾಯತ್ರಿ ದೇವಿಯ ವಿರುದ್ಧ ಸಾಕ್ಷಿಯನ್ನು ಕಲೆ ಹಾಕಿದ್ರು ಕೂಡ ಎಲ್ಲ ಸಾಕ್ಷಿಗಳನ್ನು ಉಲ್ಟಾ ಮಾಡ್ತಕ್ಕಂತಹ ಚಾಣಾಕ್ಷ ಆಕೆಯಿಂದಾಗಿ ಇವತ್ತು ಭಾರ್ಗವಿ ಬೇರೊಂದು ಹೆಜ್ಜೆಯನ್ನು ಇಡುವುದ್ರ ಮುಖಾಂತರ ಇಲ್ಲಿ ಗಾಯತ್ರಿ ದೇವಿಗೆ ಕೆಟ್ಟವನ್ನು ತೋರಿದ್ರು. ಮುಳ್ಳಿಂದನೇ ತೆಗಿಬೇಕು ಅನ್ನೋ ಹಾಗೆ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯ ಕತ್ತಿಯನ್ನು ಆಕೆ ಕೈಯಿಂದನೇ ಮುಗಿಸಿದ್ರು ಅಂತ ಹೇಳ್ಬೋದು. ಒಂದು ಸುಳ್ಳು ಸಾಕ್ಷಿಯನ್ನು ಹುಟ್ಟಾಕೋದ್ರ ಮುಖಾಂತರ ಗಾಯತ್ರಿ ದೇವಿಯ ಮುಂದಿಟ್ಟು ಗಾಯತ್ರಿ ದೇವಿ ತಾನು ಮಾಡಿರೋ ತಪ್ಪನ್ನು ತಾನೇ ಒಪ್ಕೊಳ್ಳೋ ಹಾಗೆ ಮಾಡಿದಂಥ ಭಾರ್ಗವಿ ನಿಜಕ್ಕೂ ಕೂಡ ರೆಬಲ್ ಆಗಿ ತನ್ನ ವಾದವನ್ನು ಮಂಡಿಸಿದ್ರು ಅಂತಲೇ ಹೇಳ್ಬೋದು. ಕೊನೆಗೂ ಕೂಡ ಆಕೆಯೇ ಸೈಲೆಂಟಾಗಿ ಕುತ್ಕೊಂಡು ಭಾರ್ಗವಿ ವಾದವನ್ನು ಕೇಳುವ ಹಾಗಾಗಿದೆ. ಆ ಕಡೆ ಗಾಯತ್ರಿ ದೇವಿ ತಾನು ತಪ್ಪು ಮಾಡಿಲ್ಲ ಅಂತ ಸಾರಿ ಹೇಳ್ತಾ ಇದ್ರು ಕೂಡ ಜಡ್ಜ್ ಸೈಲೆಂಟ್ ಆಗಿರಿಸ್ತಿದ್ದಾರೆ. ಇತ್ತ ಕಡೆ ಅರ್ಜುನ್ ಬಂದಿದ್ದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ದಂಥ ಗಾಯತ್ರಿ ದೇವಿಗೆ ಮಂಗಳ ಹಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಸಾಕ್ಷಿಯನ್ನು ತೆಗೆದುಕೊಂಡು ಬಂದಂತಹ ಅರ್ಜುನ್ ಭಾರ್ಗವಿ ಕೈಗಿಡ್ತಾರೆ. ಆ ಒಂದು ಸಾಕ್ಷಿಯನ್ನು ಕೋರ್ಟಿನ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಭಾರ್ಗವಿ. ಆರ್ಕೆ ಸರ್, ನಿಮ್ಮ ಒಂದು ಕಕ್ಷಿದಾರರು ಮಾಡಿದ ಎಡವಟ್ಟು ಏನು ಅಂತ ಗೊತ್ತಿದೆಯಾ? ಸತ್ತ ನಂತರ ಡೆತ್ ಸರ್ಟಿಫಿಕೇಟ್ ಬರುತ್ತೆ, ಆದರೆ ಸಾಯೋಕ್ಕೂ ಮೊದಲೇ ಡೆತ್ ಸರ್ಟಿಫಿಕೇಟನ್ನು ರೆಡಿ ಮಾಡಿಸಿದ್ರು. ಇದರಿಂದಾನೇ ನಿಮ್ಮ ಒಂದು ಕಕ್ಷಿದಾರರಾದಂಥ ಗಾಯತ್ರಿ ದೇವಿ ಲಾಕ್ ಆಗಿದ್ದು, ಜೊತೆಗೆ ತಪ್ಪು ಮಾಡಿದ್ದು. ಇದರ ಜೊತೆಯಾಗಿ ಪ್ರತಿಯೊಬ್ಬರೂ ಕೂಡ ಅಕೌಂಟನ್ನು ಉಳ್ಕೊಂಡಿರ್ತಾರೆ. ಆದರೆ ಸತ್ತ ನಂತರ ಆ ಒಂದು ಅಕೌಂಟ್ ಹೇಗೆ ಆ್ಯಕ್ಟಿವ್ ಆಗಿರುತ್ತೆ, ಹೇಗೆ ಅವರು ಬಂದು ಆ ಒಂದು ಅಕೌಂಟ್ನಲ್ಲಿ ಅವರ ಒಂದು ಆ್ಯಕ್ಟಿವಿಟಿಯನ್ನು ಮಾಡಲಿಕ್ಕಾಗತ್ತೆ. ಆದರೆ ಗಾಯತ್ರಿ ದೇವಿಯವರು ತಮ್ಮ ಅಕೌಂಟಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದರು. ಅದೇ ಒಂದು ಕಾರಣದಿಂದನೇ ಅವರು ಲಾಕ್ ಆಗಿದ್ದು. ನನಗೂ ಕೂಡ ಅಚ್ಚರಿ ಆಯಿತು, ಸತ್ತಂಥ ಗಾಯತ್ರಿ ದೇವಿ ಹೇಗಪ್ಪ ಅಕೌಂಟಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಅಂತ. ಅವತ್ತೇ ಗೊತ್ತಾಗಿತ್ತು ಸತ್ತಿರೋ ವ್ಯಕ್ತಿ ಕೂಡ ಅಕೌಂಟನ್ನು ನಡೆಸಬಲ್ಲರು ಅಂತ. ಯಾವಾಗಲೂ ಕೂಡ ಗಾಯತ್ರಿ ದೇವಿ ತುಂಬ ಬುದ್ಧಿವಂತಿಕೆಯಿಂದ ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗ್ತಾಯಿದ್ರು. ಯಾವುದೇ ರೀತಿಯಲ್ಲೂ ಕೂಡ ಒಂದು ಸಣ್ಣ ಸುಳಿವನ್ನು ಕೂಡ ಯಾರಿಗೂ ಬಿಟ್ಕೊಟ್ಟಿರಲಿಲ್ಲ. ಅಷ್ಟರ ಮಟ್ಟಿಗೆ ಆಕೆ ತನ್ನ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ತಾ ಇದ್ಲು. ನಿಜ ಹೇಳಬೇಕು ಅಂದರೆ ತನ್ನ ಪ್ರೀತಿಸಿ ಮದುವೆ ಆದಂತಹ ಜೇಬಿಗೆ ಕೂಡ ಮಣ್ಣಚ್ಚೋದ್ರ ಮುಖಾಂತರ ತನ್ನ ಮಗುವನ್ನು ಕೂಡ ಬಿಟ್ಟು ಸತ್ತಿದ್ದೀನಿ ಅಂತ ಹೇಳಿ ಬಿಂಬಿಸಿ ತಾನು ಕಂಗ ಆಗಿ ಎತ್ಕೊಂಡು ತನ್ನ ಬಿಸ್ನೆಸ್ಸನ್ನು ಮಾಡೋಕ್ಕೆ ಶುರು ಮಾಡಿದಂಥ ಗಾಯತ್ರಿ ದೇವಿ ತನ್ನ ಇಡೀ ಸಾಮ್ರಾಜ್ಯವನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಜೊತೆಗೆ ಅವರನ್ನು ಶಕ್ತಿ ಪ್ರಸಾದ್ ಕೂಡ ಅವರಿಗೆ ಹೆಲ್ಪನ್ನು ಮಾಡ್ತಾಯಿದ್ರು. ಎಲ್ಲ ಕಡೆ ಕೂಡ ನೆಟ್ವರ್ಕನ್ನು ಉಳ್ಕೊಂಡೋದ್ರ ಮುಖಾಂತರ ಅವರು ತಮ್ಮ ಈ ಒಂದು ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು. ನಿಜಕ್ಕೂ ಈ ಒಂದು ಬಿಸ್ನೆಸ್ಸಲ್ಲಿ ಗಂಗಾನೇ ಇರೋದು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ಅಷ್ಟರ ಮಟ್ಟಿಗೆ ಅವರು ತಮ್ಮ ಬಿಸ್ನೆಸ್ಸನ್ನು ನಡೆಸ್ತಾ ಇದ್ರು. ಆದರೆ ಅವರು ಮಾಡಿದಂಥ ಎಡವಟ್ಟೇನು ಗೊತ್ತಾ? ಇವರು ಯಾರು ಹೆಲ್ಪ್ ಮಾಡಿದ್ರು ಅಂತ ಕೇಳಿದ್ರಲ್ವ, ರವೀಂದ್ರ ಭಟ್ಕಳ್ ಅವರ ಕತ್ತಿಯನ್ನೇ ಮುಗಿಸಿದ್ರು, ಅವ್ರಿಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರು. ರವೀಂದ್ರ ಭಟ್ಕಳ್ ಅವರು ಗಂಗಾ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಆ ಒಂದು ಇನ್ವೆಸ್ಟಿಗೇಷನಲ್ಲಿ ಅವ್ರಿಗೆ ಗೊತ್ತಾಗಿತ್ತು ಗಂಗಾ ಬೇರೆ ಯಾರು ಅಲ್ಲ, ಅದು ಗಾಯತ್ರಿ ದೇವಿನೇ ಅಂತ ಹೇಳಿ. ಜೊತೆಗೆ ಗಾಯತ್ರಿ ದೇವಿ ಸತ್ತಿಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಯಿತು. ಯಾವಾಗ ರವೀಂದ್ರ ಅವ್ರಿಗೆ ಈ ಒಂದು ವಿಷಯ ಗೊತ್ತಾಯಿತು ಅನ್ನೋದು ಗಂಗಾಗೆ ಗೊತ್ತಾಯಿತು, ಆ ಕ್ಷಣನೇ ಆಕೆ ತನ್ನ ಒಂದು ಲಾರಿಯನ್ನೇ ಬಿಟ್ಟು ರವೀಂದ್ರ ಭಟ್ಕಳ್ ಅವ್ರಿಗೆ ಆಕ್ಸಿಡೆಂಟನ್ನು ಮಾಡಿಸ್ತಾರೆ. ಅದರ ಒಂದು ಪ್ರೂಫ್ ಕೂಡ ಇಲ್ಲದೆ ಅಂತ ಹೇಳಿದೆ. ಆ ಒಂದು ಲಾರಿಯ ಪ್ರೂಫನ್ನು ಕೂಡ ತೋರಿಸ್ತಾರೆ. ಪ್ರತಿಯೊಂದನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಂಥ ಗಾಯತ್ರಿ ದೇವಿ ನಿಜಕ್ಕೂ ಸತ್ತಿರೋ ಹಣ ಕೂಡ ದುಡ್ಡು ಅಂದರೆ ಬಾಯ್ ಬಿಡುತ್ತೆ ಅನ್ನೋ ಹಾಗೆ ಸತ್ತೇ ಇದ್ದೀನಿ ಅಂತ ಬಿಂಬಿಸಿರ್ತಕ್ಕಂಥ ಗಾಯತ್ರಿ ದೇವಿ ಕೂಡ ಒಮ್ಮೆ ತನ್ನ ಅಕೌಂಟ್ಗೆ ಡೈರೆಕ್ಟಾಗಿ ದುಡ್ಡನ್ನು ಕಳುಹಿಸ್ಕೊತಾರೆ. ಅದನ್ನು ಆಕೆ ಡ್ರಾ ಮಾಡಬೇಕಾದ್ರೇ ಆಕೆ ಆ್ಯಕ್ಟಿವ್ ಆಗಿರೋ ವಿಷಯ ಚಾಲ್ತಿಗೆ ಬರುತ್ತೆ. ಈ ಒಂದು ಎಡವಟ್ಟನ್ನು ಮಾಡಿ ಗಂಗಾ ಅಲಿಯಾಸ್ ಗಾಯತ್ರಿ ದೇವಿ ಸಕ್ಕೆ ಬೀಳ್ತಾರೆ ಅಂತ ಹೇಳೋದ್ರ ಮುಖಾಂತರ ಇಷ್ಟೇ ಸಾಕ್ಷಿಗಳನ್ನ ಮಗದಷ್ಟು ಸಾಕ್ಷಿಗಳಿದೆ ಅಂತ ಹೇಳಿ ಭಾರ್ಗವಿ ಎಲ್ಲ ಸಾಕ್ಷಿಗಳನ್ನ ಕೂಡ ಪ್ರೆಸೆಂಟ್ ಮಾಡ್ತಾರೆ. ಜೊತೆಗೆ ಈ ಒಂದು ಸಾಕ್ಷಿಯನ್ನು ಕಲೆ ಹಾಕೋದ್ರಲ್ಲಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ನನ್ನ ಜೊತೆಯಲ್ಲಿ ಹೋರಾಡಿದ್ದು ಮಿಸ್ಟರ್ ಅರ್ಜುನ್ ಅವರು, ಅವರೇ ಈ ಒಂದು ಕೇಸ್ಗೆ ಕೊನೆಯದಾಗಿ ಕನ್ಕ್ಲೂಷನ್ನ ಕೊಡಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳಿದೆ. ಭಾರ್ಗವಿ ಅರ್ಜುನ ಹೇಳಬೇಕು ಅಂತ ಹೇಳಿ ಕೇಳ್ಕೊತಾರೆ. ಜಡ್ಜ್ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ತದನಂತರ ಅಲ್ಲಿಗೆ ಬಂದಂಥ ಅರ್ಜುನ ಈ ಗಂಗಾ ಅಲಿಯಾಸ್ ಗಾಯತ್ರಿ ದೇವಿ
ಎಂಥ ನಿಜಳು ಅಂದರೆ ನಿಜಕ್ಕೂ ಕೂಡ ಒಂದು ತಾಯಿಯಾಗಿ ಮಕ್ಕಳಿಗೆ ಆಶ್ರಯವನ್ನು ಕೊಡಬೇಕು, ಮಕ್ಕಳ ಮೇಲೆ ಕರುಣೆ ಇರಬೇಕು, ತಾಯ್ತನ ಇರಬೇಕು. ಆದರೆ ಈಕೆಗೆ ಯಾವುದೂ ಕೂಡ ಅಲ್ಲ. ನಿಜಕ್ಕೂ ತಾಯಿ ಆಗೋದಕ್ಕೆ ಕಳಂಕ ಅಂತಲೇ ಹೇಳ್ಬೋದು. JP ಪಾಟೀಲ್ ಅವರನ್ನು ಮುಂದಿಟ್ಕೊಂಡು ಎಲ್ಲವನ್ನ ಕೂಡ ಅವ್ರನ್ನೇ ಟ್ರಸ್ಟಿ ಮಾಡಿ ಎಲ್ಲವನ್ನ ಕೂಡ ಅವರ ಮುಖಕ್ಕೆ ಬಸಿ ಬಳಿಯೋ ರೀತಿಯಲ್ಲಿ ಮಾಡಿ ತಾವು ಸೇಫ್ ಆಗೋದಕ್ಕೆ ನೋಡಿದ್ರು. ಆದರೆ ಈಕೆ ಎಂತೆಂಥ ಕೆಲಸ ಎಲ್ಲ ಮಾಡಿದಾರೆ ಗೊತ್ತಾ. ಇವತ್ತು ಸಮಾಜದಲ್ಲಿ, ದೇಶದಲ್ಲಿ ಎಷ್ಟು ಮಕ್ಕಳುಗಳಿಗೆ, ಜನಗಳಿಗೆ ತೊಂದರೆ ಆಗ್ತದೆ. ಪ್ರತಿ ಗಂಟೆ, ಪ್ರತಿ ಸೆಕೆಂಡ್ಗೂ ಅಂತ ಹೇಳಿ ಎಲ್ಲ ಒಂದು ಸ್ಟಾಟ್ಸನ್ನು ಕೂಡ ಇಲ್ಲಿ ಅರ್ಜುನ ಜಡ್ಜ್ ಮುಂದಿಡ್ತಿದ್ದಾರೆ. ಜೊತೆಗೆ ಗಾಯತ್ರಿ ದೇವಿ ಕೂಡ ಅದಕ್ಕೆ ನಿಜಕ್ಕೂ ತನ್ನ ಒಂದು ಕೊಡುಗೆಯನ್ನು ಸಲ್ಲಿಸ್ತಿದ್ದಾರೆ. ಈ ರೀತಿಯಲ್ಲಿ ಜನಗಳಿಗೆ ತೊಂದರೆ ಮಾಡ್ತಕ್ಕಂಥ ಇಂಥ ಪಾಪಿಗಳಿಗೆ ಒಂದು ಘೋರಾತಿ ಘೋರ ಶಿಕ್ಷೆ ಆಗಬೇಕು. ಮಕ್ಕಳನ್ನು ನೋಡೋದಕ್ಕೂ ಕೂಡ ಹೆದರ್ಕೋಬೇಕು ಅಂಥ ಮಟ್ಟಿಗಿನ ಶಿಕ್ಷೆಯನ್ನು ನೀವು ಇವ್ರಿಗೆ ಕೊಡಬೇಕು. ಇವ್ರಿಗೆ ಸಹಾಯ ಮಾಡಿದ್ದು ಶಕ್ತಿ ಪ್ರಸಾದ್, ಅವ್ರಿಗೂ ಕೂಡ ಸರಿಯಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ಅರ್ಜುನ ಜಡ್ಜ್ ಮುಂದೆ ತಮ್ಮ ಅಹವಾಲನ್ನು ಇಡ್ತಾರೆ. ಇವ್ರಿಗೆ ಮರಣ ದಂಡನೆ ಆಗಬೇಕು, ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಶಕ್ತಿಗೆ ಅಂತ ಹೇಳಿ ತಮ್ಮ ಅಹವಾಲನ್ನು ಮುಂದಿಟ್ಟ ನಂತರ ಇಲ್ಲಿ ಜಡ್ಜ್ ಕೂಡ ಗಾಯತ್ರಿ ದೇವಿನೇ ಗಂಗಾ ಅಂತ ಹೇಳಿ ಸಾಬೀತಾಗಿದೆ. JP ಪಾಟೀಲ್ ನಿರ್ದೋಷಿ ಅಂತ ಹೇಳಿ ಬಿಡುಗಡೆ ಆಗ್ತಿದ್ದಾರೆ. ಜೊತೆಗೆ ಗಾಯತ್ರಿ ದೇವಿಗೆ ಸಹಾಯ ಮಾಡಿದಂತಹ ಶಕ್ತಿ ಪ್ರಸಾದ್ಗೂ ಕೂಡ ಜೀವಾವಧಿ ಶಿಕ್ಷೆ ಆಗ್ತದೆ ಅಂತ ಹೇಳಿ ಗಾಯತ್ರಿ ದೇವಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತಾರೆ. ಹೊರಗಡೆ ಬಂದಂಥ ಎಲ್ಲ ಲಾಯರ್ಸ್ ಕೂಡ ಅಬ್ಬಬ್ಬ ಒಂದು ಫಿಲಿಮ್ ನೋಡಿದಾಗಾಯಿತು, ಏನಿದು ಗಂಗಾ ಅಂತ ತಿಳಿಯೋದಕ್ಕೆ ಎಷ್ಟೆಲ್ಲ ಹರಸಾಹಸಗಳಾಗೋಯ್ತು, ಏನೆಲ್ಲ ಮಾಡಿದ್ದಾರೆ ಅಬ್ಬಬ್ಬ ಅಂತ ಹೇಳಿ ಮಾತನಾಡ್ಕೊತಿರ್ತಾರೆ. ಇದೆಲ್ಲವನ್ನ ಕೂಡ JP ಬಗ್ಗೆನೇ ಮಾತಾಡುತ್ತಿರೋದು ಅಂತ ಚೂರಣ್ಣ ಅನ್ಕೋತಾರೆ. ನಂತರ ಇವರೇ JP ಮೊದಲನೇ ಮಗ ಅಂತಕ ಹೌದಾ ಅಂತ ಹೇಳಿ ಅಲ್ಲಿ ಜನಗಳು, ಲಾಯರ್ಸ್ಗಳು ಮಾತಾಡ್ತಿದ್ದಾರೆ. ಖಂಡಿತ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಅವರು ಯಾರೇ ಆದರೂ ಪರವಾಗಿಲ್ಲ, ಅದು ತಂದೆ ತಾಯಿನೇ ಆದರೂ ಕೂಡ ಅಂತ ಹೇಳಿ ಚೂರಣ್ಣ ಹೇಳಿದಾಗ ನಿಜಕ್ಕೂ ನಿನ್ನ ಮಾತಿಗೆ ಶುಭಾಶ್ ಅಂತ ಹೇಳಲೇಬೇಕಪ್ಪ ಅಂತ ಹೇಳಿ ಅವರು ಹೋಗ್ತಾರೆ. ತದನಂತರ ಇಲ್ಲಿ ಗಾಯತ್ರಿ ದೇವಿಗೆ ಶಿಕ್ಷೆ ಆಗ್ತಿದ್ದಾಗೆ ಗಾಯತ್ರಿ ದೇವಿ ನಿಮ್ಮನ್ನಂತೂ ಬಿಡುವುದಿಲ್ಲ ಅಂತ ಹೇಳಿನೇ ಕೈಗೆ ಕೊಳ ಹಾಕಿಸ್ಕೊಂಡು ಹೋಗ್ತಿರ್ತಾರೆ. ತದನಂತರ ಇಲ್ಲಿ ಚೂರಣ್ಣ JP ಬರ್ತಾರೆ ಅಂತ ಕಾಯ್ತಿರ್ತಾರೆ. ಆದರೆ ಮುಖ ಮುಚ್ಕೊಂಡು ಬರುವುದು ಗಾಯತ್ರಿ ದೇವಿ. ಆಗ ಚೂರಣ್ಗೆ ಗೊತ್ತಾಗುತ್ತೆ ನನ್ನಮ್ಮನೇ ಗಂಗಾ ಅಂತ ಹೇಳಿ. ತಕ್ಷಣ ಇಲ್ಲಿ ಗಾಯತ್ರಿ ದೇವಿ ಮುಖ ಮುಚ್ಕೊಂಡು ಬಂದಿದ್ದೆ ಮಗನ ನೋಡಿದ ತಕ್ಷಣ ನನ್ನನ್ನು ಬಿಡಿಸು ಚೂರಣ್ಣ ಅಂತ ಕೇಳ್ಕೊತಾರೆ. ನೀನಾ ಗಂಗಾ, ನನ್ನ ಕಣ್ಣಿಗೆ ಮಣ್ಣೆರಿಸ್ಬಿಟ್ಟಿಯಲ್ಲ ಅಂದಾಗ, ಇಲ್ಲ ಚೂರಣ್ಣ ನಿನ್ನ ತಂದೆನೇ ಗಂಗಾ, ನನ್ನನ್ನು ಸಿಕ್ಕಾಕಿಸ್ಬಿಟ್ರು ಅಂದಾಗ, ಇಲ್ಲ ನೀನು ಎಂಥವಳು ಅಂತ ಗೊತ್ತಾಗೋಯ್ತು, ನಿನ್ನ ಮಾತನ್ನು ನಂಬಿ ಅಪ್ಪಂಗೆ ಅನ್ಬಾರದಲ್ಲ ಅಂದೆ. ಇವತ್ತು ನನಗೆ ಎಂಥ ಮಗ ಅಂತ ಅಸಹ್ಯ ಆಗ್ತದೆ. ನನ್ನ ಅಪ್ಪ ಯಾಕೆ ನೀನು ಮತ್ತೆ ಬಂದ ಮೇಲೂ ಕೂಡ ಸ್ವೀಕರಿಸಲಿಲ್ಲ ಅನ್ನೋದು ಇವಾಗ ಗೊತ್ತಾಗ್ತದೆ. ನೀನು ನನ್ನ ಮಗ ಅಂತ ಕರಿಬೇಡ. ಒಂದು ತಾಯಿಯಾಗಿ ಕರುಣೆ, ಪ್ರೀತಿ, ಸಹನೆ ಅನ್ನೋದಿರಬೇಕು. ಆದರೆ ನೀನು ಪಾಪಿ, ಇನ್ನೊಬ್ಬರು ಮಕ್ಕಳನ್ನ ಎಷ್ಟು ಮಟ್ಟಕ್ಕೆ ನಡೆಸ್ಕೊಂಡ್ಬಿಟ್ಟೆ. ನಿನಗೆ ಸರಿಯಾದ ಶಿಕ್ಷೆ ಆಗಬೇಕು, ಅಸಹ್ಯ ಆಗುತ್ತೆ ನಿನ್ನ ಮಗ ಅನ್ನಿಸ್ಕೊಳ್ಳೋಕೆ ನನಗೆ ಅಂತ ಹೇಳಿ ಚೂರಣ್ಣ ಗಾಯತ್ರಿ ದೇವಿಗೆ ಚೀಮಾರಿ ಹಾಕ್ತಾರೆ. ತದನಂತರ ಅಲ್ಲಿರ್ತಕ್ಕಂಥ ಎಲ್ಲ ಜನಗಳು ಬಂದು ಗಾಯತ್ರಿ ದೇವಿಗೆ ಕಪ್ಪು ಮಸಿಯನ್ನು ಬಳಿತಾರೆ. ಆಗ ಭಾರ್ಗವಿ ಬರ್ತದ್ದಾಗಿ ರುಚಿಗೆ ತಂತ ಗಾಯತ್ರಿ ದೇವಿ, ನಾನು ಯಾರು ಅಂತ ನಿನಗಿನ್ನೂ ಕೂಡ ಗೊತ್ತಿಲ್ಲ ಅನ್ಬೇಕಾದ್ರೆ ಕಪ್ಪಾಳಕ್ಕೆ ಬಾರಿಸಿದ್ದೆ, ಇದು ನನ್ನ ಅಪ್ಪನ ಸಾಯಿಸೋದಕ್ಕೆ, ಇದು ಮಾವಂಗೆ ತೊಂದರೆ ಕೊಟ್ಟಿದ್ದಕ್ಕೆ ಅಂತ ಹೇಳಿದ್ದೆ, ಸುಮ್ಮನೆ ಹುಷಾರಾಗಿ ಹೋಗ್ತಾ ಇರು ಅಂತ ಹೇಳಿ ನಿಜಕ್ಕೂ ಕಾಳಿ ಅವತಾರವನ್ನೇ ತಾಳ್ಬಿಡ್ತಾರೆ ಭಾರ್ಗವಿ. ಹಾಗಿದ್ರೆ ಮುಂದೆ ಆಗುತ್ತೆ ಮುಂದಿನ ವಿಡಿಯೋ ನೋಡಿ.